ನಮಸ್ಕಾರ ವೀಕ್ಷಕರೇ, ಒಂದ್ಸಲ ಈ ಚಾರ್ಟ್ ಅನ್ನು ನೋಡಿ. ಭಾರತದಲ್ಲಿ 2011ರಲ್ಲಿ ಸುಮಾರು 7696 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಆದರೆ ಈ ಸಂಖ್ಯೆ 2021ರ ಹೊತ್ತಿಗೆ 13089ಕ್ಕೆ ಏರಿತು. NCRBಯ ಪ್ರಕಾರ ಭಾರತದಲ್ಲಿ 2018ರಿಂದ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ವರ್ಷವೂ ಕೂಡ ರಿಸಲ್ಟ್ ಬಂದ ನಂತರ ಇದೇ ರೀತಿಯ ಹಲವು ಕೇಸ್ಗಳು ಹೊರಬರುತ್ತಿವೆ. NCRBಯ ರಿಪೋರ್ಟ್ನ ಪ್ರಕಾರ 2011ರಿಂದ 2021ರವರೆಗೆ ವಿದ್ಯಾರ್ಥಿ ಆತ್ಮಹತ್ಯೆಯ ಪ್ರಕರಣ ಸುಮಾರು 21%ದಷ್ಟು ಹೆಚ್ಚಾಗಿದೆ. ಅಂದ್ರೆ 2011ರಲ್ಲಿ ಪ್ರತಿದಿನ 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರೆ 2021ರಲ್ಲಿ ಈ ಸಂಖ್ಯೆ 36ಕ್ಕೇರಿತು. ಇದಕ್ಕೆ ಕಾರಣ ಇಂಡಿಯನ್ एजुकेशन सिस्टम। इंडिया में हर रोज 20 बच्चे सुसाइड कर रहे हैं। हर 90 मिनटों में एक सुसाइड अटेम्प्ट हो रहा है। इंडिया में एजुकेशन सिस्टम इज स्क्रूड अप। आज भारत में हर 4 में से एक बच्चा डिप्रेशन। ಭಾರತದ ಶಾಲಾ ಕಾಲೇಜುಗಳಲ್ಲಿ ನಮಗೆ ಎಕ್ಸಾಮ್ನಲ್ಲಿ ಹೇಗೆ ಟಾಪ್ ಮಾಡಬೇಕೆಂದು ಎಲ್ಲಾ ಟೀಚರ್ಸ್ಗಳು ಹೇಳುತ್ತಾರೆ. ಒಂದು ವೇಳೆ ಆ ವಿದ್ಯಾರ್ಥಿ ಫೇಲ್ ಆದ್ರೆ ಹೇಗೆ ಬಾಳಬೇಕೆಂದು ಯಾರೂ ಹೇಳೋದಿಲ್ಲ. ಕೆಲವು ದಿನಗಳ ಹಿಂದಷ್ಟೇ ನೀಟ್ ಎಕ್ಸಾಮ್ ಪೇಪರ್ಗಳು ಲೀಕ್ ಆಗಿರುವಂತ ಇನ್ಸಿಡೆಂಟ್ ಅಂತೂ ನಿಮಗೆಲ್ಲರಿಗೂ ಗೊತ್ತಿರಬಹುದು. There have been allegations of paper leak, unfair marking and grace marks being awarded without consideration. ಇದರಿಂದ ಸುಮಾರು 67 ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕ್ ಬಂದರು. ನೀವು ಸಿಂಪಲ್ ಗೂಗಲ್ ಸರ್ಚ್ ಮಾಡಿದರೂ ಕೂಡ ಈ ರೀತಿಯ ನೂರಾರು ಕೇಸ್ಗಳು ಮತ್ತು ಆರ್ಟಿಕಲ್ಗಳು ಹೊರಬರುತ್ತವೆ. ಪ್ರತಿ ವರ್ಷ ವಿದ್ಯಾರ್ಥಿಯ ಆತ್ಮಹತ್ಯೆ ದರ ಹೆಚ್ಚಾಗಲು ಕಾರಣವೇನು ಮತ್ತು ಭಾರತದ ಎಜುಕೇಶನ್ ಸಿಸ್ಟಮ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. 18ನೇ ಶತಮಾನದವರೆಗೂ ನಮ್ಮ ದೇಶದಲ್ಲಿ ಗುರುಕುಲ ಎಜುಕೇಶನ್ ಸಿಸ್ಟಮ್ ಪ್ರಚಲಿತದಲ್ಲಿತ್ತು. ಇದರಲ್ಲಿ ನೈತಿಕ ಮೌಲ್ಯಗಳು, ಸ್ಕಿಲ್ಸ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ವೇದಿಕ್ ಮ್ಯಾಥ್ಸ್, ಫಿಲಾಸಫಿ, ಎಕನಾಮಿಕ್ಸ್ ದಂತೆ 18 ವಿಷಯಗಳ ಬೋಧನೆ ಮಾಡಲಾಗುತ್ತಿತ್ತು ಮತ್ತು ಇವು ರಿಯಲ್ ಲೈಫ್ ನಲ್ಲೂ ಕೂಡ ಕೆಲಸಕ್ಕೆ ಬರುತ್ತಿದ್ದವು. ಇದರೊಂದಿಗೆ ಗುರುಕುಲಗಳಲ್ಲಿ ಯೋಗ, ಮೆಡಿಟೇಷನ್, ಸ್ಪಿರಿಚುವಾಲಿಟಿ ಮತ್ತು ಬ್ರಹ್ಮಚರ್ಯದಂತಹ ವಿಷಯಗಳಿಗೂ ಕೂಡ ಹೆಚ್ಚಿನ ಮಹತ್ವ ನೀಡಲಾಗುತ್ತಿತ್ತು. ಇದರೊಂದಿಗೆ ಗುರುಕುಲಗಳಲ್ಲಿ ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳುವುದನ್ನು ಕಲಿಸಲಾಗುತ್ತಿತ್ತು. ಏಕೆಂದರೆ ಪ್ರಶ್ನೆ ಕೇಳುವುದರಿಂದ ಕ್ರಿಟಿಕಲ್ ಥಿಂಕಿಂಗ್ ಹೆಚ್ಚಾಗುತ್ತೆ. ನಮ್ಮ ಪುರಾಣಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಉಲ್ಲೇಖವಿದೆ. ಈವನ್ ಮಹಾಭಾರತದಲ್ಲೂ ಕೂಡ ಅರ್ಜುನನು ಶ್ರೀಕೃಷ್ಣರೊಂದಿಗೆ ಹಲವು ವಿಷಯಗಳ ಮೇಲೆ ಪ್ರಶ್ನೆ ಕೇಳುತ್ತಾನೆ. ಆ ಪ್ರಶ್ನೆ ಮತ್ತು ಉತ್ತರಗಳ ಸಂವಾದದ ಮೇಲೆಯೇ ಇಂದು ನಮಗೆ ಭಗವದ್ಗೀತೆಯಂತ ಮಹಾಗ್ರಂಥ ಸಿಕ್ಕಿದೆ. ಆದರೆ ಈ ಗುರುಕುಲಗಳು ಹೆಚ್ಚಿನ ದಿನ ಮುಂದುವರಿಸಲಾಗಲಿಲ್ಲ. ಏಕೆಂದರೆ 1834ರಲ್ಲಿ ಮೆಕಾಲೆ ಎಂಬ ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತಕ್ಕೆ ಬಂದಿದ್ದ. ಹೊತ್ತಿಗೆ ಭಾರತದಲ್ಲಿ ಹಲವಾರು ಗುರುಕುಲಗಳು ಪ್ರಚಲಿತದಲ್ಲಿದ್ದವು. ಅದರಿಂದ ಇವುಗಳನ್ನು ನಾಶ ಮಾಡಲು ಮತ್ತು ಇಂಗ್ಲಿಷ್ ಶಿಕ್ಷಣವನ್ನು ಬೆಳೆಸಲು ಮೆಕಾಲೆ ಮಿನೆಟ್ ಎಂಬ ಎಜುಕೇಶನ್ ಆಕ್ಟ್ ಅನ್ನು ಪಾಸ್ ಮಾಡಲಾಗುತ್ತದೆ. ಇದರಿಂದ ಭಾರತದಲ್ಲಿ ಇಂಗ್ಲಿಷ್ ಭಾಷೆಯಂತೂ ತುಂಬಾ ತೀವ್ರಗತಿಯಲ್ಲಿ ಬೆಳೆಯುತ್ತದೆ. ಇದರಿಂದಲೇ ಇಂದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಮ್ಮದೇ ಭಾಷೆಯಾದಂಥ ಸಂಸ್ಕೃತದ ಬದಲಿಗೆ ಇಂಗ್ಲಿಷ್ ಶಿಕ್ಷಣ ಪ್ರಚಲಿತದಲ್ಲಿದೆ. ಇಂದು ನಮ್ಮ ತಲೆಯಲ್ಲಿ ಒಂದು ರೋಬೋಟ್ದಂತೆ ಒಬ್ಬ ಆವರೇಜ್ ವ್ಯಕ್ತಿಗೆ ಭೂಮಿಯ ಮೇಲೆ ಯಾವುದೇ ಮೌಲ್ಯವಿಲ್ಲವೆಂದು ತುಂಬಲಾಗುತ್ತೆ. ಇಂದು ನೀವು ಕನ್ನಡ ಮೀಡಿಯಂದಲ್ಲಿ ಓದುತ್ತೀರಾ ಎಂದರೆ ಸಾಕು, ನಿಮ್ಮ ಎಜುಕೇಶನ್ ಅನ್ನು ಜಡ್ಜ್ ಮಾಡಲಾಗುತ್ತದೆ. ನೀವು ಬೇರೆ ಸಬ್ಜೆಕ್ಟ್ಗಳಲ್ಲಿ ಎಷ್ಟೇ ಅಂಕ ಪಡೆದರೂ ನೀವು ಇಂಗ್ಲಿಷ್ ನಲ್ಲಿ ಕಡಿಮೆ ಅಂಕ ಪಡೆದರೆ ನೀವು ಒಬ್ಬ ಆವರೇಜ್ ಸ್ಟೂಡೆಂಟ್ ಎಂದು ಕನ್ಸಿಡರ್ ಮಾಡಲಾಗುತ್ತೆ. ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ಒಬ್ಬ ವಿದ್ಯಾರ್ಥಿನಿ UPSC ಎಕ್ಸಾಮ್ ಗಾಗಿ ಸ್ವಲ್ಪ ತಡವಾಗಿ ಬರುತ್ತಾಳೆ. ಅದರಿಂದ ಅವಳಿಗೆ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಇದರಿಂದ ಅವರ ತಂದೆ ತಾಯಿ ಕಿರುಚಾಡುತ್ತಾ ಅಲ್ಲಿಯೇ ಮೂರ್ಛೆ ಹೋಗುತ್ತಾರೆ. ಆದರೂ ಅವರ ರೋದನೆಯನ್ನು ಕೇಳುವವರು ಯಾರೂ ಇರೋದಿಲ್ಲ. ಈ ರೀತಿಯ ಹಲವಾರು ಘಟನೆಗಳು ಹೊರಬರುತ್ತಲೇ ಇರುತ್ತವೆ. ಭಾರತೀಯ ಪೋಷಕರು ತನ್ನ ಮಕ್ಕಳು ಎಕ್ಸಾಮ್ ಕ್ಲಿಯರ್ ಮಾಡದಿದ್ದರೆ ಅವರಿಗೆ ಒಳ್ಳೆ ಭವಿಷ್ಯನೇ ಇಲ್ಲವೆಂಬಂತ ಮನಸ್ಥಿತಿ ಹೊಂದಿದ್ದಾರೆ. ಇದರಿಂದ ಇಂದು ನಮ್ಮ ಪೇರೆಂಟ್ಸ್ ಮತ್ತು ಸೊಸೈಟಿಯ ಪ್ರಕಾರ ನಮ್ಮ ಹತ್ತಿರ ಕೆಲವೇ ಕರಿಯರ್ ಆಪ್ಷನ್ಗಳಿವೆ. ಉದಾಹರಣೆಗೆ ಡಾಕ್ಟರ್, ಇಂಜಿನಿಯರ್ ಮತ್ತು IAS ಆಫೀಸರ್. ಇಂದು ನೀವು ಯಾವುದಾದರೂ ಸ್ಕೂಲ್ನಲ್ಲಿ ಹೋಗಿ ಒಬ್ಬ ವಿದ್ಯಾರ್ಥಿನಿಗೆ ಅವರ ಗುರಿಯ ಬಗ್ಗೆ ಕೇಳಿದರೆ ಅವರ ಬಾಯಲ್ಲೂ ಕೂಡ ಕೇವಲ ಡಾಕ್ಟರ್, ಇಂಜಿನಿಯರ್ ಮತ್ತು ಆರ್ಮಿ ಆಫೀಸರ್ ಎಂಬಂತ ಮಾತೆ ಕೇಳಿ ಬರುತ್ತವೆ. ನಾನು ಇವು ಚೆನ್ನಾಗಿಲ್ಲ ಎಂದು ಹೇಳುತ್ತಿಲ್ಲ, ಆದರೆ ಪೇರೆಂಟ್ಸ್ನ ಪ್ರೆಷರ್ದಿಂದ ಒಬ್ಬ ವಿದ್ಯಾರ್ಥಿ ತನಗೆ ಇಷ್ಟವಿಲ್ಲದಿದ್ದರೂ ಕೂಡ ಈ ರ್ಯಾಟ್ ರೇಸ್ನಲ್ಲಿಯೇ ಸಿಲುಕುತ್ತಾನೆ. ನೀವು ಒಂದ್ಸಲ ನಿಮ್ಮ ಸುತ್ತಮುತ್ತಲೇ ನೋಡಿ. ಈ ಎಕ್ಸಾಮ್ಗಾಗಿ ಪ್ರಿಪೇರ್ ಆಗುತ್ತಿರುವ ವಿದ್ಯಾರ್ಥಿ ಒಬ್ಬನಾದರೂ ಇದ್ದೇ ಇರ್ತಾನೆ. ಆದರೆ ಕಳೆದ 8 ವರ್ಷಗಳಲ್ಲಿ ಸರ್ಕಾರಿ ಹುದ್ದೆಗೆ ಅಪ್ಲೈ ಮಾಡಿದ ವಿದ್ಯಾರ್ಥಿಗಳಲ್ಲಿ ಕೇವಲ 1% ವಿದ್ಯಾರ್ಥಿಗಳಿಗೆ ಮಾತ್ರ ಜಾಬ್ ಸಿಕ್ಕಿವೆ. ನೀವು 3 Idiots ಮೂವಿಯ ಈ ಸೀನ್ ಅಂತೂ ನೋಡಿರ್ತೀರ. ಇಲ್ಲಿ ಪ್ರೊಫೆಸರ್ಗೆ ಅಮೀರ್ ಖಾನ್ ಮಷಿನ್ ನ ಪ್ರಾಕ್ಟಿಕಲ್ ಡೆಫಿನೇಷನ್ ಹೇಳುತ್ತಾನೆ. ಆದರೆ ಅಲ್ಲಿನ ಪ್ರೊಫೆಸರ್ ಆತನನ್ನು ಡಿಸ್ಕರೇಜ್ ಮಾಡಿ ಕ್ಲಾಸ್ ದಿಂದ ಹೊರಗಡೆ ಹಾಕುತ್ತಾರೆ. ಅದೇ ಅಲ್ಲಿನ ಇನ್ನೊಬ್ಬ ವಿದ್ಯಾರ್ಥಿ ಕಂಠಪಾಠದ ಆನ್ಸರ್ ಹೇಳುತ್ತಾನೆ.
ಆತನಿಗೆ ಇನ್ಕ್ರೀಸ್ ಮಾಡಲಾಗುತ್ತದೆ. ಈಗ ಭಾರತದ ಎಜುಕೇಶನ್ ಸಿಸ್ಟಮ್ನ ಪರಿಸ್ಥಿತಿ ಕೂಡ ಹೀಗೆ ಆಗಿದೆ. ಭಾರತದ ಶಾಲಾ ಕಾಲೇಜುಗಳಲ್ಲಿ ಪ್ರಾಕ್ಟಿಕಲ್ ಎಜುಕೇಶನ್ನ ಬದಲಿಗೆ ಕೇವಲ ಎಕ್ಸಾಮ್ಗಾಗಿ ಪ್ರಿಪೇರ್ ಮಾಡಲಾಗುತ್ತದೆ. ಆದರೆ ಬೇರೆ ದೇಶಗಳಲ್ಲಿ ಹೀಗೆ ಮಾಡೋದಿಲ್ಲ. ಉದಾಹರಣೆಗೆ ಈ ವಿಡಿಯೋವನ್ನು ನೋಡಿ. ಈ ವಿಡಿಯೋದಲ್ಲಿ ಯುಎಸ್ನ ಪ್ರೊಫೆಸರ್ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ರಿಯಲ್ ಲೈಫ್ನ ಎಕ್ಸಾಂಪಲ್ಗಳಿಂದ ಫಿಸಿಕ್ಸ್ನ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೇನ್ ಮಾಡುತ್ತಿದ್ದಾರೆ. ಇದರೊಂದಿಗೆ ಭಾರತದಲ್ಲಿ ಹಲವು ಶಾಲಾ ಕಾಲೇಜುಗಳಲ್ಲಿ ಟೀಚಿಂಗ್ ಕ್ವಾಲಿಟಿ ತುಂಬಾ ಪೂರ್ ಆಗಿದೆ. ಈವನ್ ಭಾರತದಲ್ಲಿ 75% ಕೇವಲ ಥಿಯರಿಯನ್ನೇ ಕಂಠಪಾಠ ಮಾಡಿಸಲಾಗುತ್ತದೆ. ಇದರಿಂದ ಅವರು ಎಷ್ಟೇ ಅಂಕ ಪಡೆದರೂ ಕೂಡ ಅವರಲ್ಲಿ ಯಾವುದೇ ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳು ಇರುವುದಿಲ್ಲ. ಇಂದು ಪ್ರೈವೇಟ್ ಕೋಚಿಂಗ್, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಮತ್ತು ಪ್ರೈವೇಟ್ ಸ್ಕೂಲ್ಗಳು ಕೇವಲ ಒಂದು ಬಿಸ್ನೆಸ್ನ ಮಾಡೆಲ್ ಆಗಿವೆ. ಭಾರತದ ಕೋಚಿಂಗ್ ಇಂಡಸ್ಟ್ರಿಯ ರೆವೆನ್ಯೂ 58,000 ಕೋಟಿಯಾಗಿದೆ. ಕಳೆದ 7 ವರ್ಷಗಳಲ್ಲಿ ಸುಮಾರು 70ಕ್ಕೂ ಹೆಚ್ಚು ಎಕ್ಸಾಮ್ಗಳ ಪೇಪರ್ ಲೀಕ್ ಆಗಿವೆ. ಇದರಿಂದ 17 ಮಿಲಿಯನ್ನಷ್ಟು ವಿದ್ಯಾರ್ಥಿಗಳು ಎಫೆಕ್ಟ್ ಆಗಿದ್ದಾರೆ. पिछले 7 सालों में 70 पेपर लीक हुए. A possibility that the exam paper was leaked. ಇದರಿಂದ ಹಲವು ವರ್ಷಗಳಿಂದ ಈ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಪ್ರಿಪೇರ್ ಮಾಡುತ್ತಿರುವ ಹಲವು ವಿದ್ಯಾರ್ಥಿಗಳಿಗೆ ಕೊನೆಗೆ ಸಿಗೋದು ನಿರುದ್ಯೋಗ ಅಥವಾ ಫೇಲ್. ಇದರಿಂದಲೇ ಇಂದು ಭಾರತದಲ್ಲಿ ತನ್ನ ಸುತ್ತಮುತ್ತಲಿನ ಜನ ಮತ್ತು ತನ್ನ ಪೇರೆಂಟ್ಸ್ಗಳಿಗೆ ಹೆದರಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ದರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರ ಮೇಲೆ ನಿಮ್ಮ ಒಪಿನಿಯನ್ ಏನಿದೆ ಎಂದು ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು. ಇಷ್ಟವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.